ಆಕಾಶವಾಣಿ ಮೈಸೂರು. ನಮೋ ಅರಿಹಂತಾಣಂ. ನಾಟಕ ಕೃತಿಕ ಕನ್ನಡದ ಮೊದಲ ಉಪಲಬ್ಧ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯ ಕಾರ್ತಿಕ ಋಷಿಯ ಕಥೆಯ ಬಾನುಲಿ ರೂಪ. ಸಿದ್ಧಾಣಂ. ಬಾನುಲಿಗೆ ಅಳವಡಿಸಿದವರು ಆರ್ ದಿಲೀಪ್ ಕುಮಾರ್. ಆಯರಿಯಾಣಂ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ನಾಟಕ ಕೃತಿಕ. ಉವಚ್ಛಾಯಾಣಂ. ಮಗು, ಕಾರ್ತಿಕ, ಏಕೆ ಅಳುತ್ತಿರುವೆ? ಏಕು ಇಲ್ಲಮ್ಮ. ಎಲ್ಲಾದರೂ ಬಿದ್ದು ಬಂದೆಯಾ ಕಾರ್ತಿಕ? ಇಲ್ಲ ಅಮ್ಮ, ನಾನು ಎಲ್ಲಿಯೂ ಬಿದ್ದಿಲ್ಲ ಅಮ್ಮ. ನಮಿ ಮತ್ತು ಸ್ನೇಹಿತರು ಏನಾದರೂ ಅಂದರೆ? ಇಲ್ಲ ಅಮ್ಮ. ಹೇಳು ಮಗು, ಏನಾಗಿದೆ ಎಂದು. ಹೇಳದಿದ್ದರೂ ಎಲ್ಲವನ್ನು ಅರಿಯಲು ನಾನೇನು ಚಕ್ರೇಶ್ವರಿ ಯಕ್ಷಿಯೇ ಕಂದ? ಅಮ್ಮ ಅಮ್ಮ, ಅವರು ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಮ್ಮ. ನನಗೆ ಏನೊಂದಕ್ಕೂ ಉತ್ತರಿಸಲಾಗಲಿಲ್ಲ. ಹಾಗೆ ಬಂದು ಬಿಟ್ಟೆನಮ್ಮ. ಯಾರು ಮಗು? ನಮಿಯೇ? ಹೌದಮ್ಮ. ಏನಂದ ಮಗು? ಅಮ್ಮ, ಅವರ ಅಪ್ಪ ತಾತ ಏನೇನನ್ನೋ ಕಳುಹಿಸಿದ್ರಮ್ಮ. ಅಷ್ಟೇ ಆಗಿದ್ರೆ ಏನೂ ಅನ್ನಿಸುತ್ತಿರಲಿಲ್ಲ. ಮತ್ತೆ ಏನಂದ ಮಗು? ಅವರು ನಿನ್ನ ತಂದೆ ತಾತ ಏನನ್ನೂ ಕಳುಹಿಸಿಲ್ಲವೇ ಎಂದು ಕೇಳಿದ್ರಮ್ಮ. ಅಯ್ಯೋ ಜಿನೇಂದ್ರ, ಯಾವುದನ್ನು ಮುಚ್ಚಿಟ್ಟಿದ್ದೆನೋ ಅದೆಲ್ಲವೂ ಇಂದು ಬಯಲಾಗುವ ಕಾಲ ಬಂದಿದೆ. ಅಮ್ಮ, ನನ್ನ ತಂದೆ ಯಾರಮ್ಮ? ನನ್ನ ತಾತ ಯಾರಮ್ಮ? ಯಾವ ಕಾರ್ತಿಕ ಮಾಸದ ಕತ್ತಲೆಯಲ್ಲಿ ಎಲ್ಲವೂ ನಡೆಯಿತೋ, ಯಾವ ನಂದೀಶ್ವರ ಹಬ್ಬದ ದಿವಸ ಎಲ್ಲವೂ ಘಟಿಸಿತೋ, ಅದೇ ದಿನವೇ ಹೀಗಾಗುತ್ತದೆ ಎಂದು ಭಾವಿಸಿರಲಿಲ್ಲ. ಅಮ್ಮ ಅಮ್ಮ, ಏನಾಯ್ತಮ್ಮ? ಏತಕ್ಕೆ ಹೀಗೆ ದುಃಖಿಸುತ್ತಿರುವೆಯಮ್ಮ? ಯಾವುದನ್ನು ಮುಚ್ಚಿಟ್ಟಿದ್ದೆನೋ ಅದೆಲ್ಲವನ್ನು ಬಿಚ್ಚಿಡುವ ಕಾಲ ಸನ್ನಿಹಿತವಾಗಿದೆ. ಅಮ್ಮ ಅಮ್ಮ, ಹೇಳಮ್ಮ, ನನ್ನ ತಂದೆ ಯಾರಮ್ಮ? ತಾತ ಯಾರಮ್ಮ? ನನ್ನ ತಂದೆಯೇ ನಿನಗೂ ತಂದೆ ಮಗು. ನಿನಗೆ ತಾತನು ಅವನೇ ಮಗು. ಹ? ಹೇಳಮ್ಮ, ಅದೇನೆಂದು ಸ್ಪಷ್ಟವಾಗಿ ಹೇಳಮ್ಮ. ಹೇಳುತ್ತೇನೆ ಮಗು, ಹೇಳುತ್ತೇನೆ. ಉಪವಾಸ ಇಂದಿಗೆ ಮುಗಿಯಿತೇ ರಾಣಿ ವೀರಮತಿ? ಉಪವಾಸ ನಿಜವಾಗಿ ಇಂದಿನಿಂದಲೇ ಆರಂಭವಲ್ಲವೇ ಮಹಾರಾಜ? ಮಕ್ಕಳು ಎಲ್ಲಿ? ಇಂದು ಕಾಣಲೇ ಇಲ್ಲವಲ್ಲ. ಮಕ್ಕಳನ್ನು ಕಾಣದಿರುವುದು ಮನಸ್ಸು ದೇಹಗಳಿಗೆ ಉಪವಾಸ ಅಲ್ಲವೇ? ಮಕ್ಕಳು ಇಂದು ನಂದೀಶ್ವರ ಹಬ್ಬದ ನಿಮಿತ್ತವಾಗಿ ಜಿನಾಲಯಕ್ಕೆ ಹೋಗಿದ್ದಾರೆ. ಇನ್ನೇನು ಬರುವರೆಂಬ ಮಾಹಿತಿ ಇದೆ. ಬರಲಿ, ಈ ಕಾರ್ತಿಕದ ಉಪವಾಸ ಕಳೆಯಲಿ. ಮಹಾರಾಜ, ಒಂದು ಮಾತು ಕೇಳಲೆ? ಕೇಳು. ಯಾವ ಮಾತನ್ನು ತಾನೇ ನಿನ್ನೆದುರು ಹೇಳದಿದ್ದೇನೆ, ಮುಚ್ಚಿಟ್ಟಿದ್ದೇನೆ? ಕಾರ್ತಿಕದ ಈ ನಂದೀಶ್ವರ ಹಬ್ಬದ ಮಾತುಗಳು ಉಪವಾಸ ಸರಿಯೇ. ಮಕ್ಕಳನ್ನು ಕಾಣದುದು ಕಣ್ಣಿಗೆ ಉಪವಾಸವೇ ಸರಿ. ಆದರೆ ದೇಹಕ್ಕೆ ಹೇಗೆ ತಿಳಿಸು ಮಹಾರಾಜ? ಅಪ್ಪ ಅಮ್ಮರಿಗೆ ನಮಸ್ಕಾರ. ಓ ಕೃತ್ತಿಕಾ, ಮಗಳು ಎಲ್ಲಿ? ಇಂದು ಕಾಣಲೇ ಇಲ್ಲವಲ್ಲ ಎಂದೆ. ಈ ಕ್ಷಣವೇ ನಿನ್ನ ಪ್ರವೇಶ ನನ್ನ ದೇಹ ಮನಸ್ಸುಗಳಿಗೆ ಮುದ ನೀಡಿದೆ. ನಿನಗೆ ಶುಭಾಶೀರ್ವಾದಗಳು ಮಗಳೇ. ಇಂದು ನಂದೀಶ್ವರ ಹಬ್ಬದ ನಿಮಿತ್ತವಾಗಿ ಜಿನಾಲಯಕ್ಕೆ ಹೋಗಿದ್ದಾಳೆ. ಇನ್ನೇನು ಬರುವಳೆಂಬ ವಾರ್ತೆ ಇದೆ ಎಂದೆ. ನೀನು ಬಂದಿದ್ದು ಸಂತಸವಾಗಿದೆ. ಒಳಿತಾಗಲಿ ಮಗಳೇ. ಅಗ್ನಿರಾಜ, ಮನಸ್ಸಿಗೆ ಮುದವೇನೋ ಸರಿ, ದೇಹಕ್ಕೆ ಏಕೆ ಮಾತಾಡಲಿಲ್ಲವಲ್ಲ? ಮಾತು ತನ್ನಿಂದಲೇ ಬಂದಿದೆ.
ಕಾರಣ ಪರಿಣಾಮಗಳನ್ನು ಜಿನನೇ ಬಲ್ಲ. ಮಗಳೇ ಕೃತ್ತಿಕೆ, ಹಬ್ಬದ ಪ್ರಯುಕ್ತ ಏನೇನು ಮಾಡಿದಿರಿ? ನಂದೀಶ್ವರ ವ್ರತದ ಕಾರಣ ಉಪವಾಸ ಮಾಡಿದೆ. ಜಿನಾಲಯಕ್ಕೆ ಹೋಗಿ ಬಂದೆ. ಆಮೇಲೆ ಸ್ವಾಮೀಜಿನ ದರ್ಶನ ಮಾಡಿ ಬಂದೆ. ಅನಂತರ ಋಷಿಗಳಿಗೆ ಗುರುಗಳಿಗೆ ನಮಿಸಿ ಬಂದೆ. ಜಿನಾಲಯದಿಂದ ಏನೇನು ಪ್ರಸಾದವನ್ನು ತಂದೆ? ಎಲ್ಲಿ ಕೊಡು, ನೋಡುತ್ತೇನೆ. ತೆಗೆದುಕೊಳ್ಳಿ, ಈ ಗಂಧವನ್ನು, ಓಹೋ, ಅಕ್ಷತೆಯನ್ನು, ಈ ತೀರ್ಥವನ್ನು, ಈ ಹೂವನ್ನು ತೆಗೆದುಕೊಳ್ಳಿ. ಮಗಳ ಕೈ ತಾಕಿದೊಡನೆ ಏನಿದು? ಹೊಸದೊಂದು ಅಲೆ ದಡಕ್ಕೆ ಅಪ್ಪಳಿಸಿದ ಹಾಗೆ ಅಲೆಗಳ ಮೊರೆತ ಶುರುವಾಗಿದೆ. ಕಾಮ ಮೋಹ ತೀವ್ರವಾಗಿದೆ. ಮಗಳ ಕೈ ಸೋಕಿದೊಡನೆ ಯಾವುದೇ ಮೋಹ ಇವಳನ್ನೇ ಬಯಸುತ್ತಿದೆ. ಇವಳನ್ನೇ ಮದುವೆ ಆಗುವ ಬಯಕೆ ಒತ್ತರಿಸಿ ಬರುತ್ತಿದೆ. ಇದು ಜಗಕ್ಕೆ ನ್ಯಾಯವಲ್ಲದಿದ್ದರೂ ನನಗೆ ಬೇಕು. ಎಲ್ಲಿಂದಲೋ ಬೀಸುತ್ತಿರುವ ಮೋಹದ ಗಾಳಿ ಈ ಇಳಿವ ವಯಸ್ಸಿನಲ್ಲೂ ಮೇಲೇರುವ ಎರಗುವ ಮನಸ್ಸು. ತಲೆಯಲ್ಲೆಲ್ಲ ಕುದುರೆಗಳ ಖುರಪುಟದ ಸದ್ದು. ತುಂಬಿದ ರೋಮಾಂಚನ. ಲೋಕದಲ್ಲಿ ಸದ್ದಡಗುವ ಹೊತ್ತಲ್ಲಿ ಉನ್ಮಾದ. ಮತ್ತೊಂದು ವಿಜಯ ಯಾತ್ರೆಯ ಹಂಬಲ. ಹರಿತವಾದ ಖಡ್ಗವನ್ನ ಹಿಡಿದೆಳೆವ ಹಂಬಲ. ಮೆದುವಾದ ಆಸನದ ಮೇಲೆಯೇ ಪಬಡಿಸುವ ಈ ಆಸೆ. ಇದೆಲ್ಲಿಯದು ಜಿನೇಂದ್ರ? ಲಾಳಪುರವರಾಧಿಪತಿ, ಲಾಳ ವಿಷಯಾಧಿಪ, ಕೃತ್ತಿಕಾ ಪುರವರಾಧೀಶ್ವರ. ಮತ್ತೊಮ್ಮೆ ಕೂಗು. ಕೃತ್ತಿಕಾ ಪುರವರಾಧೀಶ್ವರ. ಜೋರಿನಲ್ಲಿ ಕೂಗು ಭಟ. ನಾನು ಮಲಗುವ ಸಮಯವಿದು. ಒಂದೊಂದೇ ಬಟ್ಟೆಯನ್ನು ತೆಗೆದು ಬಿಸುಡಬೇಕಿದೆ. ಕೃತ್ತಿಕಾ ಪುರವರಾಧೀಶ್ವರ. ತೆಗೆದುಕೋ, ನಿನಗೇ ಈ ಕಂಠೀಹಾರ. ಕೃತ್ತಿಕಾ ಪುರವರಾಧೀಶ್ವರ. ಅಗ್ನಿರಾಜೋ ವಿಜಯತೆ. ತೆಗೆದುಕೋ, ನಿನಗೇ ಇರಲಿ ಈ ಕಡಗ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ. ಅಗ್ನಿರಾಜೋ ವಿಜಯತೆ. ಅದೇನದು? ಅದೇನದು? ಹೊಸದಾಗಿ ಸೇರಿಸಿದ ಆ ಒಂದು ಪದ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ ಮಹಾರಾಜ. ಹೆದರದಿರು ಭಟ. ತೆಗೆದುಕೋ. ನನ್ನ ಮನಸ್ಸಿನ ಮಾತನ್ನು ನುಡಿದುದಕ್ಕೆ ಈ ಪದಕ. ನಿನಗೆ ಮತ್ತೇನು ಬೇಕು ಕೇಳು. ತಂದೆಯ ಸಮಾನರಾದ ನೀವಿರುವಾಗ ಮತ್ತೇನು ಬೇಕಿದೆ ಮಹಾಪ್ರಭು? ತಂದೆಯಂತೆ ತಂದೆ. ತೊಲಗು ಇಲ್ಲಿಂದ. ಕೃತ್ತಿಕ ವಿಷಯ ಪುರವರಾಧೀಶ್ವರ. ಅಗ್ನಿರಾಜೋ ವಿಜಯತೆ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ. ಅಗ್ನಿರಾಜೋ ವಿಜಯತೆ. ಎಷ್ಟು ಚೆನ್ನಾಗಿದೆ ಈ ಮಾತು. ಮನದಲ್ಲಿ ಮೂಡಿದ್ದು ಮಾನವನ ಬಾಯಲ್ಲಿ ಬರುತ್ತದಂತೆ. ಹಾಗೆಯೇ ಹೇಳಿದ ಹೊಗಳು ಭಟ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ. ಕೃತ್ತಿಕಾ ವಿಷಯ ಪುರವರಾಧೀಶ್ವರ. ಅಗ್ನಿರಾಜೋ ವಿಜಯತೆ. ಅಗ್ನಿರಾಜ. ಈ ನನ್ನ ಹೆಸರಿಗೂ ಈಗಿನ ನನ್ನ ಬದುಕಿಗೂ ಗಾಢವಾದ ಸಂಬಂಧವೇ ಇದೆ. ಕೃತ್ತಿಕೆಯು ಅಗ್ನಿಯ ಅಧಿಪತಿ ಎಂದು ಜ್ಯೋತಿಷಿಗಳು ಹೇಳಿದ್ದು ನೆನಪಾಗುತ್ತಿದೆ. ಕಾರ್ತಿಕದ ಮಾಸವಿದು. ಕಪ್ಪಾದ ಆಗಸದ ಆ ತುದಿಯಲ್ಲಿ ಕಂಡೂ ಕಾಣದಂತೆ ಅಸ್ಪಷ್ಟವಾಗಿ ಅಲೆವ ಆ ಕೃತ್ತಿಕೆಯಂತೆ ಒಳಗಿನ ಎಲ್ಲವನ್ನೂ ಕಂಡು ಮುಟ್ಟಿದೊಡನೆಯೇ ಕದಡಿದ ಈ ಕೃತ್ತಿಕೆ ಒಂದೇ ಸಮ. ಬೆಂಕಿಯ ಅಧಿದೇವತೆ ಕೃತ್ತಿಕೆಯನ್ನು ಅಗ್ನಿರಾಜ ಆಳುವನು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಓದಿದ್ದೆ. ಅಗ್ನಿರಾಜನೆಂಬ ನನ್ನ ಹೆಸರು ಇಂದಿಗೆ ಸಾರ್ಥಕವೆನ್ನಲೇ. ಮಗಳೇ ಮಹಾರಾಣಿ. ಹೌದು, ಮಗಳೇ ಮಹಾರಾಣಿ ಆಗುವವಳಿದ್ದಾಳೆ.
ಅಗ್ನಿರಾಜನ ಮನದರಸಿಯ ಪಟ್ಟವನ್ನು ತುಂಬಿದ್ದಾಳೆ. ನಾ ಹೆತ್ತು ಎತ್ತಿದಾಗ ಅಂಗಾಲುಗಳಲ್ಲಿ ಎದೆಗೆ ಒದ್ದಾಗಲೂ ಸಂತಸಪಟ್ಟ ಈ ಕೃತ್ತಿಕೆಯ ಮೇಲೆ ನನಗೆ ಮೋಹ. ಮಗಳು ಮನೆ ಮನಗಳ ತುಂಬಿದ ಮಹಾರಾಣಿ ಎನ್ನುತ್ತಿದ್ದ ಆ ಕಾಲ ಬದಲಾಗಿದೆ. ಈಗ ಮಗಳೇ ಮಹಾರಾಣಿ. ಹೌದು, ಈಗ ಮಗಳೇ ಮಹಾರಾಣಿ. ಮಗಳೇ ಮಹಾರಾಣಿ. ಹೌದು, ಮಗಳೇ ಮಹಾರಾಣಿ. ಮಗಳೇ, ಮಂಗಲವಿರಲಿ, ಮಂಗಲವಿರಲಿ. ಈ ಕ್ಷಣದಿಂದ ನಾ ಹೆತ್ತ ನನ್ನ ಮಗಳೇ ಈ ಮನಕ್ಕೂ ಮನೆಗೂ ರಾಜ್ಯಕ್ಕೂ ಮಹಾರಾಣಿ. ಎಲ್ಲರೂ ಕುಳಿತುಕೊಳ್ಳಿ, ಮಾತನಾಡುವುದಿದೆ. ಮಹಾಪ್ರಭುಗಳೇ, ಏಕೆ ಈ ತುರ್ತು ಸಭೆ? ಅದು ಈ ಕಾರ್ತೀಕದ ಸಮಯದಲ್ಲಿ, ನಂದೀಶ್ವರ ವ್ರತದ ಸಮಯದಲ್ಲಿನ ಕಟ್ಟುಪಾಡುಗಳು ತಮಗೆ ತಿಳಿಯದೆ? ಎಲ್ಲವೂ ತಿಳಿದಿದೆ ಮಂತ್ರಿಗಳೇ, ಆದರೆ ತುರ್ತಿದೆ. ಏನದು ಮಹಾರಾಜ? ಯಾವ ತುರ್ತದು? ನಾಡಿಗೆ ಏನಾದರೂ ವಿಪತ್ತು ಒದಗಿದೆಯೋ ಅಥವಾ ಪ್ರಜೆಗಳಿಗೆ ವಿಪತ್ತೋ? ಏನಿರಬಹುದು ಯೋಚಿಸಿ. ಮುಖ್ಯ ವಿಷಯವೊಂದರ ಇತ್ಯರ್ಥವಾಗಬೇಕಿದೆ. ಹೇಳಿ ಮಹಾಪ್ರಭು, ಏನದು ಮುಖ್ಯ ವಿಚಾರ? ನಿನ್ನೆ ರಾತ್ರಿಯಿಂದ ಈ ವಿಷಯವು ನನ್ನ ತಲೆಯಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ನಿಂತು ಮಲಗಲಾಗದ ಹಾಗೆ ಮಾಡಿದೆ. ನಾನು ರಾಜ್ಯಭಾರ ಮಾಡತಕ್ಕ ಈ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠವಾದ ವಸ್ತು ಯಾರಿಗೆ ಸೇರಬೇಕಾದ್ದು? ತಮಗೇ ಅಲ್ಲವೇ? ತಮ್ಮ ಮಾತುಗಳು ನಿಜ ತಾನೇ? ಅನುಮಾನವೇ ಬೇಡ ಮಹಾಪ್ರಭುಗಳೇ. ಈ ವಿಷಯದಲ್ಲಿ ತಾವೇನೆನ್ನುತ್ತೀರಿ? ದೇಶದ ಒಳಗಿನ ಆನೆಯು, ಕುದುರೆಯು, ಮುತ್ತು, ಮಾಣಿಕ್ಯವು, ಸ್ತ್ರೀರತ್ನವು ಮುಂತಾದ ಒಳ್ಳೆಯದಾದ ಶ್ರೇಷ್ಠ ವಸ್ತುಗಳೆಲ್ಲವೂ ಭೂಮಿಯನ್ನು ಆಳತಕ್ಕವನಿಗೆ ಸೇರಬೇಕಾದವು. ನಿಜ ತಾನೇ? ಈ ಮಾತಿನಲ್ಲಿ ಯಾವ ಅನುಮಾನವೂ ಇಲ್ಲ ಪ್ರಭು. ರಾಜರ್ಷಿಗಳೇ, ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯವೇನಿದೆ? ಯಾವ ವಸ್ತುವೆಂಬುದನ್ನು ಮಹಾರಾಜರು ಹೇಳಿದರೆ ಯೋಗ್ಯವಾದುದು ಯಾವುದು, ಯೋಗ್ಯವಲ್ಲದುದು ಯಾವುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಏನು ರಾಜರ್ಷಿಗಳೇ, ಯಾವುದು ಯೋಗ್ಯ ಯಾವುದು ಅಯೋಗ್ಯ ಎಂದು ತಿಳಿಯದ ಮೂಢನೆಂದು ಬಗೆದಿರುವಂತಿದೆ ನನ್ನನ್ನು? ಮಹಾರಾಜರು ನಮ್ಮ ಮಾತಿನ ಅರ್ಥವೇ ಹಾಗೆಂದು ಭಾವಿಸಿದ್ದರೆ ಅದರಲ್ಲಿ ನಮ್ಮದೇನೂ ತಪ್ಪಿಲ್ಲವೆಂದು ತಿಳಿಸುತ್ತೇವೆ. ಯಾರಲ್ಲಿ? ಈ ಋಷಿಗಳು ಎಲ್ಲರೂ ಹೇಳುವಂತೆ ಹೇಳುವವರಲ್ಲ, ಯಾವುದನ್ನು ಒಪ್ಪುವವರೂ ಅಲ್ಲ. ಇವರು ಅಧಿಕ ಪ್ರಸಂಗಿಯ ಹಾಗೆ ಬಹಳ ಮಾತಾಡುವವರು. ಇವರನ್ನ ಪಟ್ಟಣದಿಂದ ಮೊದಲು ಓಡಿಸಿಬಿಡಿ. ಮಹಾರಾಜರಾದ ಅಗ್ನಿರಾಜನೇ, ನಿನ್ನ ವಂಶದ ಕೀರ್ತಿ ಪಸರಿಸಲಿ. ಯುಗ ಯುಗದಲ್ಲಿ ಮುಂಬರುವ ನಿನ್ನ ವಂಶಜರೆಲ್ಲರೂ ನಿನ್ನನ್ನೇ ಅನುಸರಿಸಲಿ. ಆದರೆ ವಂಶದವನೊಬ್ಬ ಮಾಡಿರುವ ತಪ್ಪಿನ ಅರಿವಾದಾಗ ಮನ್ನಿಸಲಾರದ ನರಕದಲ್ಲಿ ಮಿಂದೇಳಲಿ, ಅಥವಾ ನಮ್ಮಂತೆಯೇ ಸನ್ಯಾಸವನ್ನ ಕೈಗೊಂಡು ರಾಜ್ಯವನ್ನ ವಿಸರ್ಜಿಸಲಿ, ಧರ್ಮ ಪರಿಪಾಲನೆಯನ್ನ ಮಾಡಲಿ. ಜೈ ಜಿನೇಂದ್ರ. ಈ ಪೊಳ್ಳು ಮಾತುಗಳನ್ನು ಬಿಡಿ. ನಿಮಗಿನ್ನು ಈ ನೆಲದಲ್ಲಿ ಜಾಗವಿಲ್ಲ. ರಾಜ್ಯ ಭ್ರಷ್ಟರು ನೀವು. ನಡೆಯಿರಿ. ಈ ನನ್ನ ಪ್ರಶ್ನೆಗೆ ತಮ್ಮ ಉತ್ತರವೇನಿದೆ ಪುರಜನರೇ? ಋಷಿಗಳ ಸಾಲಿನಲ್ಲಿ ತಾವು ಸಾಗುವಿರೇನು? ಇಲ್ಲ ಇಲ್ಲ ಇಲ್ಲ. ಹಾಗಾದರೆ ನಿಮ್ಮ ನಿಲುವು ಏನು? ತಮ್ಮ ಒಲವೇ ನಮ್ಮ ನಿಲುವು ಪ್ರಭು. ಹಾಗಂದರೆ ಜಗತ್ತಿನ ಶ್ರೇಷ್ಠ ವಸ್ತುಗಳು ನಿಮಗೇ ಸೇರಬೇಕು ಮಹಾಸ್ವಾಮಿ. ಆಯಿತು. ನನ್ನ ಮಹಾರಾಣಿಯಾದ ವೀರಮತಿಯ ಹೊಟ್ಟೆಯಲ್ಲಿ ನನ್ನಿಂದಲೇ ಹುಟ್ಟಿದ 6 ಜನ ಮಕ್ಕಳಲ್ಲಿ ಕೊನೆಯವಳು, ಸುಂದರಳು, ಸ್ಫುರದ್ರೂಪಿಯು, ಕೋಮಲೆಯು, ಶಾಂತೆಯೂ ಆಗಿರುವ ಕೃತ್ತಿಕೆಯನ್ನು ನಾನು ವಿವಾಹವಾಗುತ್ತಿರುವೆ. ಇದು ನನ್ನ ನಿರ್ಧಾರ. ಇದಕ್ಕೆ ಮಹಾರಾಣಿಯವರು ಒಪ್ಪಿರುವರು ಎಂದು ತಿಳಿಯುವೆ. ಯಾರಲ್ಲಿ
ಈ ಅಂತಃಪುರದಲ್ಲಿದ್ದ ಸಖಿಯರೆಲ್ಲ ಎಲ್ಲಿ? ಮಹಾರಾಣಿ, ಅಪ್ಪಣೆಯಾಗಬೇಕು. ಈ ರಾತ್ರಿ ನನಗೆ ಏಕಾಂತವು ಬೇಕಿದೆ. ಅಂತಃಪುರದಲ್ಲಿನ ಯಾವ ಸಖಿಯರೂ ಇಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ತಕ್ಷಣವೇ ಇಲ್ಲಿಂದ ತೊಲಗತಕ್ಕದ್ದು. ಅಪ್ಪಣೆ ಮಹಾರಾಣಿ. ಏಕೆ ಮಹಾರಾಣಿ, ಇಂದು ವಿಚಿತ್ರವಾಗಿದೆ ನಿಮ್ಮ ವರ್ತನೆ. ಸಾವು ಬದುಕುಗಳ ಪ್ರಶ್ನೆ ಎದುರಾದಾಗ ಯಾರಾದರೂ ಹೀಗೆ. ಮಹಾರಾಣಿಯವರಲ್ಲಿ ಅದೇನೆಂದು ಏಕೆಂದು ಕೇಳಬಹುದೇ? ಊರಿಗೇ ತಿಳಿದ ವಿಷಯವನ್ನು ನನ್ನ ಬಾಯಲ್ಲಿ ಹೇಳಿಸುವ ಹುನ್ನಾರವೇ ಇದು? ಇಲ್ಲ ಮಹಾರಾಣಿ, ಇಲ್ಲ. ನಾವು ಅಂತಃಪುರದಿಂದ ಒಂದು ಹೆಜ್ಜೆಯೂ ಕದಲದಿರುವುದರಿಂದ ಯಾವ ವಿಷಯಗಳು ತಿಳಿದಿಲ್ಲ. ಹೊರಗಡೆಯೇ ಎಲ್ಲ ವಿಷಯಗಳು ಸ್ಪಷ್ಟವಾಗಿ ತಿಳಿಯುತ್ತವೆ. ಸಖಿ, ನೀನು ನನಗೆ ಬೇಕಾದವಳು. ಆದರೆ ಆಪತ್ತಿನ ಸಮಯದಲ್ಲಿ ಆಡಿದ ಮಾತಿಗೆ ನೋಯದಿರು, ದುಃಖಿಸದಿರು. ಇನ್ನೇನು ಕೆಲವೇ ದಿನಗಳಲ್ಲಿ, ಗಂಟೆಗಳಲ್ಲಿ ಬೆಳಗಾಗುವುದರೊಳಗೆ ಹೊಸಬಳೊಬ್ಬಳು ಮಹಾರಾಣಿ ಬರುವಳು. ಅವಳು ನಿಮಗೆಲ್ಲ ಪರಿಚಿತಳು, ನಿಮ್ಮನ್ನು ಬಲ್ಲವಳು. ನೀವೆಲ್ಲ ಅವಳನ್ನು ಆಡಿಸಿರುವವರು. ಸೊಂಟದ ಮೇಲೆ, ಭುಜದ ಮೇಲೆ ಹೊತ್ತು ಈ ಅಂತಃಪುರವನ್ನೆಲ್ಲ ಮೆರೆಸಿದವರು. ಆಕೆ ಚಿಕ್ಕವಳು, ಏನೂ ಅರಿಯಳು. ಎಲ್ಲಾದರೂ ಲೋಪವಾದರೆ ಅವಳ ಮನ್ನಿಸಿ. ನೆನಪಿಡಿ, ಆಕೆ ನನಗಷ್ಟೇ ಮಗಳಲ್ಲ, ನಿಮಗೂ ಮಗಳೆಂದು. ದಾಪುಗಾಲಿನ ಹೆಜ್ಜೆ ತಪ್ಪಿಯಾಗಿದೆ, ಪುಟ್ಟ ಹೆಜ್ಜೆಯನ್ನು ತುಳಿದಾಗಿದೆ. ಆನೆಯ ಹೆಜ್ಜೆ ಗುರುತಿನೊಳಗೆ ಎಲ್ಲವೂ ಸೇರುವುದಂತೆ, ಅದರಂತೆ ಈ ಹೆಜ್ಜೆಯೂ ಸೇರಿದೆ. ಕಾಲ ಮೀರಿದೆ. ಇನ್ನು ನೀನು ಹೊರಡು. ಏಕಿದು? ಎಲ್ಲಿಂದ ದೊರೆಯಿತಿ ಸೂಚನೆ? ಯಾರಿಗೆ ಯಾರೊಡನೆ ಸಂಬಂಧ? ಹೆತ್ತ ಮಗಳೊಡನೆ ತಂದೆಯ ಸರಸ? ಮಗಳೇ ಮಹಾರಾಣಿಯೇ? ಮಹಾರಾಜ ಅಗ್ನಿದೇವ ಉಪವಾಸವೆಂದದ್ದು ಇದನ್ನೇ? ಉಪವಾಸ ಕೊನೆಯಾಗುವುದು ಎಂದರೆ ಇದೆಯೇ? ಕಡಲ ತಡಿಯಿಂದ ಎದ್ದು ಬಂದ ಮುತ್ತೊಂದನ್ನು ಹೀಗೆ ಸಲಾಖೆಯಲ್ಲಿ ಹೊಡೆಯುವುದೇ? ವಿಧಿ ಏನೆಲ್ಲವನ್ನೂ ಕಾಣಿಸಿದೆ. ದೇವ ಜಿನೇಂದ್ರ, ಇದನ್ನು ಕಾಣಲು ಇಷ್ಟು ವರ್ಷಗಳು ಬದುಕಿಸಿದೆಯಾ? ಕೃತ್ತಿಕೆ ಮಗಳು, ನಾ ಹೆತ್ತ ಮಗಳು, ಮಹಾರಾಜ ಅಗ್ನಿರಾಜನ ಮಗಳು. ಈಗಷ್ಟೇ ಪುಟ್ಟ ಹೆಜ್ಜೆಗಳನ್ನಿಟ್ಟು ಅರಮನೆಯನ್ನೇ ತುಂಬಿದಂತೆ ಓಡಾಡುತ್ತಿರುವವಳು. ಮೊನ್ನೆ ತಾನೇ ಅಂತಃಪುರದ ಈ ವಿಶಾಲ ಹೊಸ್ತಿಲನ್ನು ದಾಟಿ ನಿಂತ ಅವಳ ನಿಲುವು ಕಣ್ಣಲ್ಲಿದೆ. ಮಗಳ ಮೋಹಿಸುವ ತಂದೆಯ ನೋಡಿ ಕಣ್ಣಾರೆ ಇರುವುದಾದರೂ ಹೇಗೆ? ಮಗಳ ಕಾಮಿಸುವ ತಂದೆಯ ಕಾಣುವುದಾದರೂ ಹೇಗೆ? ಗೃಹಗರ್ಭಕ್ಕೂ ಗರ್ಭಗೃಹಕ್ಕೂ ಅಂತರವಿಲ್ಲವೇ? ಈ ರಾಜ್ಯ, ಈ ಭೋಗ, ಈ ಅರಮನೆ, ಈ ಪರಿವಾರ ಎಲ್ಲವೂ ಸುಡಲಿ. ಇರುವ ಮಗಳ ಸಲಹಲಾರದ ಈ ತಾಯಿಯನ್ನೂ ಸುಡಲಿ. ಮಕ್ಕಳನ್ನು ಕಾಪಾಡಬೇಕಾದ ತಾಯಿ ಮಾಡದ ಕೆಲಸಕ್ಕೆ ಕೈ ಹಾಕಿದುದನ್ನು ಕಂಡು ಬದುಕುವುದು ಒಂದು ಬದುಕೆ? ಛೆ! ಈ ಚಿಗುರನ್ನು ಚಿವುಟುವುದು ಏಕೆ? ಎಲೆಗಳೇ ಮೊಳೆಯದ ಮರಕ್ಕೆ ಕೊಡಲಿಯ ಪೆಟ್ಟು ತಾಳುವುದೇ? ಕೆಡಹುವುದು ಏಕೆ? ಜೋರು ಬಿರುಗಾಳಿಗೆ ಪುಟ್ಟ ಲಾಂಧ್ರವನ್ನಿಟ್ಟ ಕಾಲವನ್ನು ತಡೆಯುವುದಾದರೂ ಹೇಗೆ? ಆ ಬೆಳಕ ಕಾಪಾಡುವುದು ಹೇಗೆ? ಜಿನೇಂದ್ರ ಧರ್ಮದಲ್ಲಿ ಇದನ್ನು ಕಾಣುವುದಾದರೂ ಹೇಗೆ? ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿದ ಮಗಳೇ ಸವತಿಯಾಗುವ ಅದೃಷ್ಟ ಈ ನೆಲದಲ್ಲಿ ಯಾರಿಗೂ ಬಾರದಿರಲಿ, ಯಾರಿಗೂ ಬಾರದಿರಲಿ. ಈ ನೆಲ ನಮ್ಮಂತಹವರಿಗಲ್ಲ ಎನಿಸಿದೆ. ಈ ನೆಲ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ. ಬಂಧ ಸಡಿಲಿದೆ, ಸಂಬಂಧ ಕದಡಿದೆ. ಹರಿವ ನದಿ ತನ್ನ ಜಾಡನ್ನು ಮರೆತಿದೆ, ಪಥ ಬದಲಿಸಿದೆ. ಆ ಪಥದಲ್ಲಿ ಪತನವಿರುವುದನ್ನು ಮರೆತಿದೆ. ಈ ಅಗ್ನಿರಾಜನಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ! ನಾನು ಈ ಕ್ಷಣವೇ ಅರಮನೆಯ ತೊರೆವೆನು. ತೊರೆದು ಜಿನೇಂದ್ರನ ಹೆಸರಲ್ಲಿ ಸನ್ಯಾಸ ಪಡೆವೆನು. ಜನ್ಮ ಜನ್ಮದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವೆನು. ಕೃತಿಕೆ ಕೃತಿಕೆ ಕೃತಿಕೆ
ನಿನ್ನೆಯಿಂದ ಈ ಹೆಸರನ್ನು ಎಲ್ಲರೂ ಕರೆಯುತ್ತಲೇ ಇದ್ದಾರೆ. ಎಲ್ಲಿಯೂ ನಿಲ್ಲಲು, ಏನನ್ನು ನೋಡಲು ಬಿಡದಂತೆ ಇವರೆಲ್ಲರೂ ಕರೆಯುತ್ತಲೇ ಇದ್ದಾರೆ. ಕೃತಿಕೆ, ಎಲ್ಲಿರುವೆ? ನನಗೇನಾಗಿದೆ? ಯಾರಾದರೂ ರಾಜ ಬಂದು ನನ್ನನ್ನು ಹೊತ್ತು ಹೋಗುವರೇನೋ ಎಂಬ ಭಯದಲ್ಲಿ ಇರುವಂತೆ. ಈ ಮನೆ ಕಟ್ಟಲು ಆಗುತ್ತಲೇ ಇಲ್ಲ. ಎಷ್ಟು ಭದ್ರಪಡಿಸಿದರೂ ನೆಲದ ಮೇಲೆ ಅಡಿಪಾಯ ನಿಲ್ಲುವುದೇ ಇಲ್ಲ. ಎಷ್ಟೆಲ್ಲ ಕಷ್ಟಪಟ್ಟೆ. ಈ ಪುಟ್ಟ ಕೈಯಿಂದ ಏನೆಲ್ಲ ಕಟ್ಟಲು ಪ್ರಯತ್ನಪಟ್ಟೆ. ನಿನ್ನೆ ರಾತ್ರಿಯಿಂದಲೂ ಆಡಲು ಬಿಡುತ್ತಿಲ್ಲ. ಮೊದಲೇ ಋಷಿಗಳಿಗೆ ಈ ವಿಷಯ ತಿಳಿದಿದ್ದರೆ ಮನೆ ನಿಲ್ಲುವಂತೆ ಏನಾದರೂ ಮಾಡುತ್ತಿದ್ದರು. ಈಗ ಅವರೂ ಇಲ್ಲವಂತೆ. ಕೃತಿಕೆ, ಕೃತಿಕೆ, ಹೇಗಿದ್ದೀಯೇ? ಆ ಸಖಿಯರು, ಆ ನನ್ನ ಅಕ್ಕಂದಿರು, ಒಬ್ಬೊಬ್ಬರ ನೋಟವೇ ಬದಲಾಗಿದೆ. ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ ಎಂದರೆ ಯಾರೂ ಹೇಳುವುದೇ ಇಲ್ಲ. ಅರಮನೆಯಿಂದ ಹೊರಗೆ ಹೋದಳೆ, ಗೊತ್ತಿಲ್ಲ. ಗಾಳಿ ಹಿಡಿಯುವಂತೆ ಅಲೆಯುವುದಕ್ಕೆ ಗೊತ್ತಿಲ್ಲ. ಸೋದರ ಮಾವನ ಮನೆಗೆ ಗೊತ್ತಿಲ್ಲ. ಯಾರು ಉತ್ತರಿಸುವುದೇ ಇಲ್ಲ. ಉತ್ತರವಿರಲಿ, ಮುಖ ಕೊಟ್ಟು ಮಾತನಾಡುವುದೂ ಇಲ್ಲ. ಒಬ್ಬೊಬ್ಬರು ಬಂದು ಅದೇನೋ ಮತ್ತೆ ಮತ್ತೆ ಎಂದೂ ಇಲ್ಲದ ಹಾಗೆ ಮುದ್ದು ಮಾಡಿ ನನ್ನನ್ನು ಗಟ್ಟಿಯಾಗಿ ಗಾಳಿಯಂತೆ ಹಿಡಿದು ಜೋರಾಗಿ ಅತ್ತು ತಲೆ ಚಚ್ಚಿಕೊಂಡು ಹೋದರು. ಕೃತಿಕೆ, ಎಲ್ಲಿರುವೆ? ಇಲ್ಲೇ ಇದ್ದೇನೆ. ಎಲ್ಲಿ ಹೋಗಲಿ? ನಾನು ಹೇಗಿದ್ದರೆ ಇವರಿಗೇನಂತೆ? ಉತ್ತರ ಕೊಡದವರ ಜೊತೆ ಮಾತನಾಡುವುದಾದರೂ ಹೇಗೆ? ಅಮ್ಮ ಎಲ್ಲಿದ್ದಾರೆಂದು ಕೇಳಿದರೆ ಏನನ್ನೂ ಹೇಳುವುದಿಲ್ಲ. ನಾನು ಮಾತ್ರ ಉತ್ತರ ಹೇಳಬೇಕು ಇವರಿಗೆ. ಎಂದಿನಂತೆ ಮತ್ತೆ ಮತ್ತೆ ಅಪ್ಪ ಬಂದು ನೋಡಿ ಹೋದರು. ಮಾಮೂಲಿಯಂತೆ ಎತ್ತಲಿಲ್ಲ, ಆಡಿಸಲಿಲ್ಲ. ಒಂದು ಕ್ಷಣವಾದರೂ ಅಮ್ಮನಿಗಾಗಿ ಕಾದದ್ದನ್ನು ನೋಡಲಿಲ್ಲ. ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ ಅಂದೆ. ಉತ್ತರವನ್ನೂ ಕೊಡಲಿಲ್ಲ. ನಕ್ಕು ಹೊರಟರು. ಹೋಗುವಾಗೊಮ್ಮೆ ತಿರುಗಿ ನೋಡಿದರು. ಕೃತಿಕೆ, ಕೃತಿಕೆ. ಈ ಸಖಿಯದ್ದು ಅತಿಯಾಯಿತು. ಒಮ್ಮೆಯೂ ಮನೆಯಿಂದ ಹೊರಗಡೆ ಹೋಗುವಂತೆಯೇ ಇಲ್ಲ. ನಾನೇನು ಮಗಳೋ, ಪಟ್ಟದ ಮಹಾರಾಣಿಯೋ? ಅರ್ಥವೇ ಆಗುವುದಿಲ್ಲ. ಇಲ್ಲೇ ಇದ್ದೇನೆ. ಇಲ್ಲಿ ಯಾರಿಗೂ ನನ್ನ ಬಗೆಗೆ ಕಾಳಜಿ, ಪ್ರೀತಿ ಯಾವುದೂ ಇಲ್ಲ. ಅಮ್ಮನಿಗೂ, ಅಕ್ಕಂದಿರಿಗೂ, ಆ ಸಖಿಯರಿಗೂ. ನಿನ್ನೆ ಸಂಜೆ ಆ ಸಖಿಯರು ಬಂದರು. ದಿನವೂ ನಗುತ್ತಲೇ ಬರುತ್ತಿದ್ದವರು ನಿನ್ನೆ ಅತ್ತಿದ್ದರು. ಜೋರಾಗಿ ನನ್ನನ್ನು ತಬ್ಬಿ ಅತ್ತರು. ಏಕೆ ಎಂದೆ. ನಾವು ಅಸಹಾಯಕರು ಅಂದರು. ಅಸಹಾಯಕರು ಅಳುವರೇ ಎಂದೆ. ಮಾತನಾಡಲೇ ಇಲ್ಲ. ಅಮ್ಮ ಎಲ್ಲಿ, ನಾನವರನ್ನು ನೋಡಬೇಕಿದೆ ಎಂದೆ. ನನ್ನ ಈ ಮಾತನ್ನು ಮರೆಸಲು ಏನೇನೋ ಮಾಡಿದರು. ಅರಮನೆಯ ತುಂಬ ಎತ್ತಿ ಆಡಿಸಿದರು. ಎಲ್ಲೆಂದರಲ್ಲಿ ನಿಂತು ನೋಡಿ ಅತ್ತರು. ಅರಮನೆಯಲ್ಲೆಲ್ಲ ಹುಡುಕಾಡಿದೆ. ಅಮ್ಮ ಕಾಣಲೇ ಇಲ್ಲ. ಅಕ್ಕಂದಿರು ಎಂದಿನಂತೆ ನನ್ನೊಡನೆ ಆಟವಾಡಲು ಬರುತ್ತಿದ್ದವರು ನಿನ್ನೆ ಸಿಟ್ಟಾಗಿದ್ದರು. ಕೊನೆಯಲ್ಲಿ ನನ್ನನ್ನು ಒಬ್ಬಳೇ ನಿಲ್ಲುವಂತೆ ದೂರ ತಳ್ಳಿದರು. ಅಕ್ಕ ತಳ್ಳಿದ ರಭಸಕ್ಕೆ ನೆಲದ ಮೇಲೆ ಬಿದ್ದೆ. ನೋವು ಹಾಗೇ ಇದೆ. ನೆನಪಿಸಿಕೊಂಡರೆ ಹೆಚ್ಚಾಗುತ್ತಿದೆ. ಬಿದ್ದವಳನ್ನು ಎಲ್ಲರೂ ಬಂದು ಎತ್ತಿದರು. ತರಚಿದ ಬಂಟಿಗೆ ಮಣ್ಣು ಮೆತ್ತಿ ಗಾಯ ಒರೆಸಿದರು. ಮತ್ತೆ ತಪ್ಪಿ ಜೋರಾಗಿ ಅತ್ತರು. ತಳ್ಳಿದ ಅಕ್ಕ ಮತ್ತೆ ಬಂದು ಮೈದಡವಿದಳು. ಏಕೆಂದೆ. ಅತ್ತಳು. ಎಲ್ಲರೂ ಸುತ್ತುಗಟ್ಟಿ ಅತ್ತರು. ನಾನು ಆಟಕ್ಕೆ ಕಟ್ಟಿದ ಮನೆ ಬೀಳುತ್ತಲೇ ಇತ್ತು. ಬೀಳುತ್ತಲೇ ಇತ್ತು. ಅದೇಕೆಂದು ಆಗ ಅರ್ಥವೇ ಆಗಿರಲಿಲ್ಲ. ಅಪ್ಪನೇ ನನ್ನನ್ನು ಮದುವೆಯಾಗಿ ಮಹಾರಾಣಿ ಮಾಡಿದ್ದು ಆಟಿಕೆಯಂತೆಯೇ ತೋರುತ್ತಿದೆ. ಆಟದಂತೆ ನಡೆದ ಮದುವೆ ನನಗೇ ತಿಳಿಯದಂತೆ ಕನಸಂತೆ ತೋರುತ್ತಿದೆ.
ಮದುವೆಯಲ್ಲಿ ಅಮ್ಮನನ್ನು ಕಾಣಲಿಲ್ಲ. ಅನಂತರ ತಿಳಿಯಿತು ಆಕೆ ಸನ್ಯಾಸಿನಿಯಾದಳಂತೆ. ಸಮಾಜದ ಬಂಧದಂತೆ ನಾನು ಮುಕ್ತಳಾಗಲಿಲ್ಲ, ಸಂಸಾರಿಯಾದೆ. ಹೆತ್ತ ಮಗನೇ, ನಿನ್ನ ಬಾಲ್ಯವನ್ನು ಕಂಡು ನನ್ನೆಲ್ಲವನ್ನು ಮರೆತೆ. ಅಯ್ಯೋ, ಇದನ್ನು ನಿನಗೆ ತಿಳಿಸಿ ಹೇಳಲು ನನ್ನ ಕತ್ತನ್ನು ಯಾರೋ ಹಿಸುಕಿದಂತೆಯೇ ಆಗುತ್ತಿದೆಯಲ್ಲ. ಅಳದಿರು, ಬೇಸರಿಸದಿರು ಮಗನೇ. ನಿನಗೆ ಅಜ್ಜನು ಅಪ್ಪನು ಒಬ್ಬನೇ ಹೇಗೋ ಹಾಗೆ ನನಗೆ ತಂದೆಯೂ ಗಂಡನೂ ಒಬ್ಬನೇ. ಹಾಗಾಗಿದ್ದು ವಿಧಿಯ ವಿಪರ್ಯಾಸ ಮಗನೇ, ವಿಧಿಯ ವಿಪರ್ಯಾಸ. ಅಮ್ಮ, ವಿಧಿಯೇ ಬಂದು ಬಡಿದ ಹಾಗಾಯ್ತಲ್ಲಮ್ಮ. ಈಗ ನಾನೇನು ಮಾಡಲಿ ಎಂದು ಅರಿಯದಾಗಿದೆ. ಇಂತಹ ಒಂದು ಘೋರ ನಮ್ಮ ಬದುಕಿನಲ್ಲಿ ನಡೆದಿದೆ ಎಂದರೆ ಅದು ಜಿನನ ಕೈವಾಡವೇ ಇರಬೇಕು. ಅಮ್ಮ, ಈಗ ನನಗೆ ಉಳಿದಿರುವುದು ಅದೊಂದೇ ಮಾರ್ಗ ಅನಿಸಿದೆ. ಅದೇನು ಮಗು? ನಾನೀಗ ಒಂದು ನಿರ್ಧಾರಕ್ಕೆ ಬರುತ್ತಿರುವೆ. ಅಂದರೆ? ನಿನ್ನ ಅಮ್ಮನ, ನನ್ನ ಅಜ್ಜಿಯ, ನನ್ನ ದೊಡ್ಡಮ್ಮನ ಹಾದಿಯನ್ನೇ ಹಿಡಿಯುವೆ. ಅಯ್ಯೋ ಬೇಡ ಮಗು, ನನಗೆ ನಿನ್ನದೊಂದೇ ಆಸೆ ಇದ್ದದ್ದು. ನೀನು ದೂರವಾದರೆ ನಾನು ಹೇಗೆ ಬದುಕಲಿ? ಬೇಡ ಮಗು, ಬೇಡ. ನಿನ್ನ ನಿರ್ಧಾರ ಬದಲಿಸಿಕೊ. ನನ್ನ ಕೊನೆಯ ಆಸರೆ ನೀನೊಬ್ಬನೇ. ಇಲ್ಲಮ್ಮ, ನನ್ನ ನಿರ್ಧಾರದಲ್ಲಿ ನಾನು ಅಚಲ. ನನ್ನ ಈ ಹುಟ್ಟಿನ ರಹಸ್ಯ ನಾನು ಜೀವಂತ ಇರುವವರೆಗೂ ಇಲ್ಲೇ ಇದ್ದರೆ ಬೆನ್ನಿಗೆ ಬಿದ್ದು ಕಾಡುವುದು. ಇದನ್ನು ಮರೆಯಲು, ಬೆನ್ನಿಗೆ ಬಿದ್ದ ಭೂತದ ಭಾರವನ್ನು ತೊಡೆಯಲು ಈ ನನ್ನ ನಿರ್ಧಾರ ಒಂದೇ ನನಗೆ ಆಸರೆನಿಸಿದೆ. ನನ್ನನ್ನು ತಡೆಯದಿರು ತಾಯಿ, ಕ್ಷಮಿಸಿಬಿಡು, ಕ್ಷಮಿಸಿಬಿಡು ಕೊನೆಯವರೆಗೂ. ಬಾಲ್ಯದಲ್ಲಿ ನಾನು ಕಟ್ಟಬೇಕೆಂದು ಪ್ರಯತ್ನಿಸಿದ ಮನೆ ಒಂದೊಂದೇ ಕಳಚುತ್ತಿದೆ. ಬೊಂಬೆಯಾಟದಂತೆ ನಡೆದ ಮದುವೆ ನನ್ನ ತನವನ್ನೇ ಕಳಚಿದೆ. ಮಗುವಿಗೆ ಮಗುವಾದ ನಾನು ನಿನ್ನನ್ನೇ ಆಸರೆ ಮಾಡಿಕೊಂಡಿದ್ದೆ. ಈಗ ಆಸರೆಯೇ ಕಳಚಿ ಬೀಳುತ್ತಿದೆ. ನಾನಿದ್ದು ಫಲವೇನು? ನನ್ನ ಪಾಡು ನನ್ನದು ಮಗು, ನಿನ್ನ ನಿರ್ಧಾರ ನಿನ್ನದು. ಜಿನನಾಗುವೆ ಎಂಬ ನಿನ್ನ ನಿರ್ಧಾರ ಅಚಲ. ಹೋಗು ಮಗು, ಆಗಾಗ ನಿನ್ನ ತಾಯ ನೆನಪಾಗಲಿ. ಜಿನ ಪದವಿಯೇ ನಿನಗೆ ಸಿದ್ಧಿಸಲಿ, ಒಳಿತಾಗಲಿ. ಹೋಗು ಎನ್ನುತ್ತಿರುವೆ, ಮತ್ತೆ ಬಾ ಎಂದಲ್ಲ. ಜಿನನಾಗು, ಭುವಿಗೆ ಬೆಳಕಾಗು ಕಂದ, ಭುವಿಗೆ ಬೆಳಕಾಗು. ನಮೋ ಅರಿಹಂತ. ಕನ್ನಡದ ಮೊದಲ ಉಪಲಬ್ಧ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯ ಕಾರ್ತಿಕ ಋಷಿಯ ಬಾನುಲಿ ರೂಪದ ನಾಟಕ ಕೃತಿಕ ಈವರೆಗೂ ಪ್ರಸಾರವಾಯಿತು. ಬಾನುಲಿಗೆ ಅಳವಡಿಸಿದವರು ಆರ್ ದಿಲೀಪ್ ಕುಮಾರ್. ಪಾತ್ರವರ್ಗದಲ್ಲಿ ಕೃತಿಕ ವನಿತಾ ಎಸ್, ಅಗ್ನಿರಾಜ ಜಗದೀಶ್ ಮನೆವಾರ್ತೆ, ವೀರಮತಿ ಆರ್ ಲೋಕೇಶ್ವರಿ, ಕಾರ್ತಿಕ ಋಷಿ ಕಾರ್ತಿಕ್ ಎಂಎಸ್, ಸಖಿ ಸಹನಾ, ಮಂತ್ರಿ ಟಿವಿ ವಿದ್ಯಾಶಂಕರ್, ಋಷಿ ಎನ್ ಕೇಶವಮೂರ್ತಿ, ಭಟ ಎಸ್ ಲಕ್ಷ್ಮೀನಾರಾಯಣ, ಪುರಜನ ಡಾಕ್ಟರ್ ಮೈಸೂರು ಉಮೇಶ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್, ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.